ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಮಾಡುವ ವಿಧಾನ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್: 2 ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್, ಹಾಲು, ಅಡಿಗೆ ಎಣ್ಣೆ, ಏಲಕ್ಕಿ. ಸ್ವಲ್ಪ ಹೊತ್ತು ಪೌಡರನ್ನು ಸ್ಮೂತ್ ಕಲಸಿಟ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಡಿ. ಆನಂತರ ಒಂದು ಪಾತ್ರೆಯಲ್ಲಿ ನೀರು, ಸಕ್ಕರೆ, ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಒಂದೆಳೆ ಪಾಕ ಬರುವ ತನಕ ಕುದಿ ಬರಬೇಕು. ಆನಂತರ ಕಲಸಿಟ್ಕೊಂಡಿರುವಂತಹ ಪೌಡರ್ನಿಂದ ರೌಂಡುಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆಯನ್ನು ಮಾಡಿಟ್ಕೊಳ್ಳಿ. ಆನಂತರ ಒಂದೆಳೆ ಪಾಕ ಬಂದಿದೆಯಾ ಅಂದರೆ ಕೈಗೆ ಅಂಟಂಟಾಗಿದೆಯಾ, ಸ್ವಲ್ಪ ಅಂಟ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಆನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ನೀವು ರೌಂಡುಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿರ್ತೀರಲ್ಲ ಆ ಉಂಡೆಯನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವ ಹಾಗೆ ಮಾಡಿಟ್ಕೊಳ್ಳಿ. ರೌಂಡುಗೇ ಮಾಡಿಟ್ಕೋಬೇಕು, ಇಲ್ಲ ಅಂತಂದರೆ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದು ಹಾಕಿದ ತಕ್ಷಣವೇ ಸ್ವಲ್ಪ ಕೆಂಪಗಾಗಿದೆ ಅಂತ ಬೆಂದಿದೆ ಅಂತ ಅಂದ್ಕೋಬಾರ್ದು. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಕದಲಿಸ್ಬೇಕು. ಆನಂತರ ಅದು ಸ್ವಲ್ಪ ಹೊತ್ತು ಗೋಲ್ಡನ್ ಕಲರ್ ಬರುವ ರೀತಿ ಆಗಿದೆ ಅಂತ ಅಂದರೆ ಉಗುರು ಬೆಚ್ಚಗಿನ ಪಾಕದಲ್ಲಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದರಲ್ಲಿ ಅದ್ದಿಡಬೇಕು. ಒಂದು 30 ನಿಮಿಷನಾದರೂ ಸಹ ಅದರಲ್ಲಿದ್ದರೆ ಪಾಕಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಹಾಗೆಯೇ ತುಂಬ ಟೇಸ್ಟಿಯಾದಂತಹ ಗುಲಾಬ್ ಜಾಮೂನ್ ತಿನ್ನಲು